ಪ್ರೈಸ್ ದ ಲಾರ್ಡ್. ಕರ್ತನ ನಾಮ ಮಹಿಮೆ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನೀವು ಕರ್ತನಿಂದ ಆರಿಸಲ್ಪಟ್ಟವರಾಗಿದ್ದೀರಿ, ನೀವು ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ. ಸೊ ಈ ದಿನದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವ 1 ಯೋಹನ 4ನೇ ಅಧ್ಯಾಯ 4ನೇ ವಚನ. ಲೋಕದಲ್ಲಿ ಇರುವನಿಗಿಂತಲೂ ನಿಮ್ಮೊಳಗಡೆ ಇರುವ ಆತನು ಹೆಚ್ಚಿನವನಾಗಿದ್ದಾನೆ. ಪ್ರೈಸ್ ಗಾಡ್. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ವಿಷಯದಲ್ಲಿ ದೇವರು ಮಾಡಿಕೊಂಡಿರುವಂಥ ಆಲೋಚನೆಗಳು ಅದು ದೊಡ್ಡದಾಗಿದೆ. ಈ ಲೋಕದಲ್ಲಿ ಎಲ್ಲ ವಿಧವಾದ ಹೋರಾಟಗಳು, ಸಂಕಟಗಳು, ನಿಂದನೆ, ಅವಮಾನಗಳಿದೆ. ನಾವು ನಂಬಿರುವಂಥ ಜನಗಳಾಗಿರಬಹುದು, ಇಲ್ಲ ಹೊರಗಡೆಯ ಜನಗಳಾಗಿರಬಹುದು, ಇಲ್ಲ ನಮ್ಮ ಕೆಲಸದ ಮೇಲೆ ಆಗಿರಬಹುದು, ನಾವು ಮಾಡುವಂತಹ ಒಂದು ವ್ಯಾಪಾರದ ಮೇಲೆ ಆಗಿರಬಹುದು, ಇಲ್ಲ ವಿದ್ಯಾಭ್ಯಾಸದ ಮೇಲೆ ಆಗಿರಬಹುದು, ಇಲ್ಲ ಕುಟುಂಬದ ವಿಷಯದಲ್ಲಿ ಆಗಿರಬಹುದು. ಆದರೆ ಕರ್ತನ ವಾಕ್ಯ ಇದೆ, ಲೋಕದಲ್ಲಿ ಇರುವನಿಗಿಂತಲೂ ನಿಮ್ಮ ಒಳಗಡೆ ಇರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಈ ಲೋಕದಲ್ಲಿ ಬರುವಂಥ ಎಲ್ಲ ವಿಷಯಗಳ ಮೇಲೆ ನೀವು ಜಯಿಸುವರಾಗಿದ್ದೀರಿ. ಕರ್ತನು ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ದೇವರ ಮೇಲೆ ನಂಬಿಕೆ ಇಟ್ಟು ನಡೆಯಿರಿ. ದೇವರು ನನ್ನ ಒಳಗಡೆ ಇದ್ದಾನೆ, ನಾನು ಲೋಕದಲ್ಲಿ ಜಯಿಸುವನಾಗಿದ್ದೇನೆ ಎಂಬುದಾಗಿ ಒಂದು ವಿಶ್ವಾಸದಲ್ಲಿ ನಡೆಯಿರಿ. ದೇವರು ಎಲ್ಲ ವಿಷಯಗಳಲ್ಲಿ ನಿಮ್ಮನ್ನು ಬರುವಂಥ ಎಲ್ಲ ಕಾರ್ಯಗಳ ಮೇಲೆ ಜಯ ಕೊಡುವನಾಗಿದ್ದಾನೆ. ಗಾಡ್ ಬ್ಲೆಸ್ ಯು. ಗಾಡ್ ವಿತ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.